ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಮೈ ಚಾನಲ್ ಅರ್ಪಿತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇವತ್ತು ಈ ವಿಡಿಯೋ ಬಂದು ಏನಾಗಿರುತ್ತೆ ಅಂದರೆ ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ. ನಾನು ನನ್ನ ದಿನದಲ್ಲಿ ಏನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ನಿಮಗೆ ಯಾವುದೇನೋ ವೀಡಿಯೋಸ್ ನನ್ನ ಕಡೆಯಿಂದ ಬೇಕು ಅಂತ ಅಂದರೆ ಪ್ಲೀಸ್ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದನ್ನೇ ಮಾಡ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನಮಗೆ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು. ಬನ್ನಿ ನೋಡೋಣ. ಆ್ಯಂಡ್ ನಾನಿವಾಗ ಹೇಗಿದ್ದೀನೋ ಹಾಗೆ ವೀಡಿಯೋ ಮಾಡ್ತಾ ಇರೋದು. ಬೆಳಗ್ಗೆನೇ ಎದ್ದು ಯಾವುದೇ ರೀತಿಯ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಾನು ವೀಡಿಯೋನ, ಹಾಗೆ ಮಾಡೋಣ ಬನ್ನಿ. ಆ್ಯಂಡ್ ಏನು ಗೊತ್ತಾ, ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ನಾನು ಥರ್ಸ್ಡೇ ರಿಚುವಲ್ ಆಫ್ಕೋರ್ಸ್ ರಾಯರಿದ್ದಾರೆ, ರಾಯರಿಗೆ ಪೂಜೆ ಮಾಡಬೇಕು. ಆ್ಯಂಡ್ ದೇವಸ್ಥಾನಕ್ಕೆ ಕೂಡ ಹೋಗಬೇಕು. ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ, ಹೇಗೆ ಏನು ಅಂತೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವಾಗ ಎದ್ದು ಸದ್ಯಕ್ಕೆ ಟೈಮ್ ಬಂದು 9 ಗಂಟೆ ಆಗಿದೆ. ನೋಡೋಣ, ಇನ್ನೂ ನಾನು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಬ್ರೇಕ್ಫಾಸ್ಟ್ ಕೂಡ ಹೇಗೆ ಪ್ರಿಪೇರ್ ಮಾಡ್ಕೊತೀನಿ ಅಂತ ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಮ್ಮ ಮನೆಯಲ್ಲಿದ್ದಾರೆ ನೋಡಿ ನನ್ನ ತಂಗಿಯವರು. ನೋಡಿ ಏನೇ ಮಾಡ್ತಿದ್ಯಾ? ಯಾವ ಬಟ್ಟೆ ಹಾಕೊಂಡ್ಲಿ? ಯಾವಾಗಲೂ ಇದೆ ಇವಳ್ದು ಕಂಪ್ಲೇಂಟ್, ಅಂದರೆ ಅಷ್ಟು ಬಟ್ಟೆ ಇದ್ರೂ ಕೂಡ ಯಾವ ಬಟ್ಟೆ ಹಾಕೊಳ್ಳೋದು, ಬಟ್ಟೆ ಇಲ್ಲ ನನಗೆ, ಇದೇ ಬಟ್ಟೆ ಸೆಲೆಕ್ಟ್ ಮಾಡಿಕೊಂಡು ಆವಾಗಲಿಂದ ಕೂತಿದ್ದಾಳೆ ಬಟ್ಟೆ ಸೆಲೆಕ್ಟ್ ಮಾಡಿ. ಮೇ ಬಿ ಇದು ಯೂನಿವರ್ಸಲ್ ಪ್ರಾಬ್ಲಮ್ ಅನಿಸುತ್ತೆ ಎಲ್ಲರ ಮನೇಲಿ, ಹುಡುಗಿರು ಹೆಣ್ಮಕ್ಳು ಇರೋ ಮನೇಲಿ. ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಬಂದು ಉಪ್ಪಿಟ್ಟು. ನನಗೆ ಉಪ್ಪಿಟ್ಟು ಇಷ್ಟ ಇಲ್ಲ. ಸೊ ಸ್ಪ್ರೌಟ್ಸ್ ಇದೆ, ಮೊಳಕೆ ಕಟ್ಟಿದ್ದು ಖಾಲಿ ಜಾಗದಲ್ಲಿ ಸಲಾಡ್ ಮಾಡ್ಕೊಂಡು ತಿಂತೀನಿ. ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಆ್ಯಂಡ್ ನಾನಿವಾಗ ಸ್ಪ್ರೌಟ್ಸ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ತಿಳ್ಕೊಡ್ತೀನಿ. ಇದೆ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದು ಬಂದು ತುಂಬ ಸಿಂಪಲ್ ರೆಸಿಪಿ, ಯಾರು ಬೇಕಾದರೂ ಮಾಡ್ಕೋಬೋದು, ಮಕ್ಳಿಗೂ ತುಂಬ ಒಳ್ಳೆಯದು, ಹೆಲ್ದಿ ರೆಸಿಪಿ ಇದು. ಆ್ಯಂಡ್ ಇದು ಸ್ಪ್ರೌಟ್ಸ್, ಇದು ನಾನು ತೊಗೊಂಡೋದು, ಬಟ್ ಇದು ತುಂಬ ಜಾಸ್ತಿ ಆಗುತ್ತೆ. ನಾನು ಒಬ್ಳಿಗೆ ಇದ್ರಲ್ಲಿ ಬರೀ ಅರ್ಧ ಪೋರ್ಷನ್ ಹಾಕೊತೀನಿ, ಯಾಕಂದರೆ ಇದಕ್ಕೆ ಇನ್ನೂ ವೆಜಿಟೇಬಲ್ಸ್ ಬರುತ್ತೆ, ಆನಿಯನ್, ಕ್ಯಾರೆಟ್ ಆ್ಯಂಡ್ ಕುಕುಂಬರ್ ಬರುತ್ತೆ. ಬೇಕಾದರೆ ಬೇರೆ ನೀವು ಇದು ಕ್ಯಾಬೇಜ್ ಎಲ್ಲ ಹಾಕೋಬೋದು, ಅದು ನಿಮಗೆ ಬಿಟ್ಟಿದ್ದು, ಆಪ್ಷನಲ್ ಅದು. ನೀವು ಹೇಗೆ ತಿನ್ನೋಕ್ಕೆ ಇಷ್ಟಪಡ್ತೀರೋ ಆ ಥರ ಮಾಡ್ಕೊಳ್ಳಿ. ಬಟ್ ನಾನು ತುಂಬ ಸಿಂಪಲ್ಲಾಗಿ ಇಟ್ಕೊತೀನಿ, ಬಿಕಾಸ್ ಬ್ರೇಕ್ಫಾಸ್ಟ್ ತುಂಬ ಹೊಟ್ಟೆ ಸಿಗ್ತಿದೆ, ಎಲ್ಲ ಹಚ್ಕೊಂಡು ಮಾಡೋಕ್ಕೆ ಟೈಮ್ ಇಲ್ಲ. ನಾನು ಟೊಮೆಟೊ ಅರ್ಧ ತೊಗೊಂಡಿದ್ದೀನಿ ಅಷ್ಟು, ಬಿಕಾಸ್ ನಾನು ಒಬ್ಳಿಗೆ. ಆನಿಯನ್ ಕೂಡ ಅರ್ಧನೇ, ಸೌತೆಕಾಯಿ 1 ತೊಗೊಂಡಿದ್ದೀನಿ, ಬಿಕಾಸ್ ನಾನು ಸೌತೆಕಾಯಿ ತುಂಬ ಇಷ್ಟ. ಆ್ಯಂಡ್ ಚಿಕ್ಕದು ಲೆಮನ್, ಇದು ಟೇಸ್ಟ್ಗಷ್ಟೇ, ಬೇರೆ ಏನಿಲ್ಲ. ಆ್ಯಂಡ್ ಸ್ಪ್ರೌಟ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತೊಗೊಂಡಿದ್ದೀನಿ ನಾನು ಸ್ಪ್ರೌಟ್ಸ್, ಸಾಕು ನನಗೊಬ್ಬರಿಗೆ ಇಷ್ಟು ಸಾಕಾಗುತ್ತೆ. ಒಂದ್ಸಲ ವಾಶ್ ಮಾಡಿ ತೊಗೊಳ್ಳಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಏನು ಹಚ್ಕೊಂಡಿರ್ತೀವೋ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬೇಕು. ಟೊಮೆಟೊ, ಈರುಳ್ಳಿ, ಸೌತೆಕಾಯಿ. ಇದಕ್ಕೆ ಬೇಕಾದರೆ ನೀವು ಸ್ವೀಟ್ ಕಾರ್ನ್ ಆ್ಯಡ್ ಮಾಡ್ಕೋಬೋದು, ಪೊಮೊಗ್ರಾನೇಟ್ ಆ್ಯಡ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ಕ್ಯಾಬೇಜ್ ಬರುತ್ತಲ್ಲ, ಎಲೆಕೋಸು, ಅದು ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ಅದೆಲ್ಲ ನಿಮಗೆ ಆಪ್ಷನಲ್. ಕ್ಯಾರೆಟ್ ಕೂಡ ತುರ್ಕೋಬೋದು, ಬಿಕಾಸ್ ನಮ್ಮಲ್ಲಿ ಕ್ಯಾರೆಟ್ ಖಾಲಿ ಆಗಿದೆ ಅಂತ ಆ್ಯಡ್ ಮಾಡ್ಕೋತಿಲ್ಲ, ಅದು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಲೆಮನ್, ಟೇಸ್ಟ್ಗೆ ಲೆಮನ್ ಅಷ್ಟೇ. ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಮ ಹೆಲ್ದಿಯಾದ ಬ್ರೇಕ್ಫಾಸ್ಟ್ ಸ್ಪ್ರೌಟ್ಸ್ ಸಲಾಡ್ ಅಂತಲೂ ಅನ್ಬೋದು. ಬಟ್ ಇದಕ್ಕೆ ನೀವು ಬೇಕಂದರೆ ಇನ್ನೂ ಪನ್ನೀರ್ನೆಲ್ಲ ಗ್ರೈಂಡ್ ಮಾಡಿ ಅದೊಂಥರ ಸಾಸ್ ಥರ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ನಿಂಗೆ ಇವಾಗ ಅಷ್ಟೆಲ್ಲ ಟೈಮ್ ಕೂಡ ಇಲ್ಲ, ಆ್ಯಂಡ್ ಅಷ್ಟು ಪೇಷನ್ಸ್ ಕೂಡ ಇಲ್ಲ, ತುಂಬ ಹೊಟ್ಟೆ ಸಿಗ್ತಾ ಇದೆ. ಸೊ ತಿಂದ್ಬಿಟ್ಟು ಇದನ್ನು ಸಿಗ್ತೀನಿ ಹೇಗಿದೆ ಅಂತ ಹೇಳ್ತೀನಿ ನಿಮಗೆ. ಏನು ಗೊತ್ತಾ, ನೆನ್ನೆ ಊಟ ಮಾಡ್ತಿರ್ಬೇಕಾದ್ರೆ ನನಗೊಂದು ಥಾಟ್ ಬಂತು. ಸಾಂಬಾರಿಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಓಕೆನಾ, ಉಪ್ಪು ಆ್ಯಡ್ ಮಾಡಿಕೊಂಡೆ, ಆಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿತ್ತು. ನನಗೊಂದು ಥಾಟ್ ಬಂದಿದ್ದು ಏನಂದರೆ, ಉಪ್ಪಿಲ್ಲ ಅಂದರೆ ಏನು ತಿನ್ನೋಕ್ಕೆ ಚೆನ್ನಾಗೇ ಇರೋದಿಲ್ವಾ, ಟೇಸ್ಟೇ ಇರಲ್ವಾ, ಉಪ್ಪು ಅಷ್ಟೊಂದು ಇಂಪಾರ್ಟೆಂಟಾ? ಸೊ ಆಗೊಂದು ಥಾಟ್ ಬಂತು ನನ್ನ ಲೈಫಲ್ಲಿ, ಉಪ್ಪು ಅನ್ನೋದನ್ನ ಯಾರಿಗೆ ನಾನು ಕನ್ಸಿಡರ್ ಮಾಡ್ತೀನಿ ಅಂತ. ನೀವೆಲ್ಲ ನಿಮ್ಮ ಉಪ್ಪನ್ನು ಯಾರಿಗೆ ನಿಮ್ಮ ಲೈಫಲ್ಲಿ ಕನ್ಸಿಡರ್ ಮಾಡ್ಕೊತೀರಾ? ಅಂದರೆ ತುಂಬ ಇಂಪಾರ್ಟೆಂಟ್, ಅದಿಲ್ಲ ಅಂದರೆ ಲೈಕ್ ನನ್ನ ಲೈಫ್ಗೆ ಅರ್ಥನೇ ಇರಲ್ಲ. ಲೈಕ್ ಇವಾಗ ಹೇಗೆ ಅಡುಗೆಗೆ ನಾವು ಉಪ್ಪು ಹಾಕಿಲ್ಲ ಅಂದರೆ ಅದಕ್ಕೆ ಟೇಸ್ಟೇ ಇರಲ್ವೋ, ಆ ಥರ ಉಪ್ಪನ್ನ ಯಾರಿಗೆ ನೀವು ಕನ್ಸಿಡರ್ ಮಾಡ್ತೀರಾ, ಯಾರಿಗೆ ಅವ್ರಿಗೆ ಆ ಟೈಟಲ್ನ ಕೊಡ್ತೀರಾ ಅಂತ ಕಮೆಂಟ್ ಮಾಡಿ. ತುಂಬ ಸಿಲ್ಲಿ ಅನಿಸ್ಬೋದು, ಬಟ್ ನಂಗೆ ಇದೊಂದು ಥಾಟ್ ಬಂತು, ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅಂದರೆ ಟೇಸ್ಟ್ ಮಾಡಿ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ನಾನು ಈ ಡಯಟ್ ಫುಡ್ ಎಲ್ಲ ನೋಡೋದು ಏನು ಅನ್ಸುತ್ತೆ ಗೊತ್ತಾ, ಯಾರಪ್ಪ ತಿಂತಾರೆ, ಆಯಿಲ್ ಇರೋಲ್ಲ, ಏನಿರೋಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಥರ ತಿನ್ನೋದನ್ನ ಕಡಿಮೆ ಮಾಡ್ಕೋಬೇಕು ಗೈಸ್, ಬಿಕಾಸ್ ನಮ್ಮ ಅಕ್ಕ ಒಬ್ಬರು ಹೇಳಿದ್ದಾರೆ ನೀನು ಯಾಕೆ ಈ ಥರ ತಿಂತೀಯ ಅಂತ. ಬಟ್ ನಾನು ಇದುವರೆಗೂ ಅದನ್ನು
ಅಬ್ಸರ್ವ್ ಮಾಡಿಲ್ಲ. ನಾನು ಆ ಥರ ತಿಂತೀನಿ ಅಂತ ನನಗೂ ಗೊತ್ತೂ ಇರಲಿಲ್ಲ. ಅವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಅದನ್ನು ಅವಾಯ್ಡ್ ಮಾಡೋಕ್ಕೆ ಎಷ್ಟು ಟ್ರೈ ಮಾಡಿದ್ರು ಅದು ಆಗ್ತಿಲ್ಲ. ಅದೊಂದು ನೆನಪಲ್ಲಿ ಅವಾಗ ಮೈಂಡ್ ಬರ್ತಾ ಇರುತ್ತೆ, ನಾವು ಹಿಂಗೆ ತಿನ್ನಬಾರ್ದು, ನಾನು ಹಿಂಗೆ ತಿನ್ನಬಾರ್ದು. ಸೊ ಈಗ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗೀತು. ಈಗ 5 o'clock ಟೈಮ್ ಬಂದು ಈಗ ಹೊಸ್ಲಿಗೆ ರಂಗೋಲಿ ಹಾಕಿ ಈಗ ಪೂಜೆ ಮಾಡಬೇಕು. ಪೂಜೆ ಮಾಡಿ ದೇವಸ್ಥಾನಕ್ಕೂ ಹೋಗಬೇಕು. ನೋಡೋಣ, ಇನ್ನು ಕರ್ಕೊಂಡು ಹೋಗ್ತೀನಿ. ಬ್ಯಾಸ್ಕೆಟಿಂದ ಒಂದಷ್ಟು ಐಟಮ್ಸ್ನ ಆರ್ಡರ್ ಮಾಡಿದ್ದೆ. ಏನು ಅಂತಂದರೆ ಬನ್ನಿ ತೋರಿಸ್ತೀನಿ. ಪೂಜೆ ಕೆಲಸ. ಇದು ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಆ್ಯಂಡ್ ಎಲೆ. ಆ್ಯಂಡ್ ಇದು ತುಳಸಿ. ಇವತ್ತು ಥರ್ಸ್ಡೇ ಅಲ್ವಾ, ಸೊ ತುಳಸಿ ಬಿಟ್ಟಿದೆ. ಆ್ಯಂಡ್ ಫ್ಲವರ್ಸ್, ರೋಸಸ್, ಹಾಗೆ ಮೊಸರು. ಆ್ಯಂಡ್ ಪೂಜೆ ಆಯಿತು. ಸೊ ಈಗ ಟೈಮ್ 5:30 ಆಗಿದೆ. ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ತೋರಿಸ್ತೀನಿ. ದೇವಸ್ಥಾನದ್ದು ತುಂಬ ಚೆನ್ನಾಗಿದೆ. ಆ್ಯಂಡ್ ನೋಡಿ, ಇಲ್ಲಿ ನಾನು ಬಿಟ್ಟಿರೋವಂಥ ರಂಗೋಲಿ ಚೆನ್ನಾಗಿದೆಯಾ? ಚೆನ್ನಾಗಿದೆ ನೋಡಿ. ಏನು ಗೊತ್ತಾ, ಅರ್ಜೆಂಟಲ್ಲಿ ಕಸ್ಕೊಂಬಂದವಳೆ. ಕರೆಕ್ಟಾಗಿ ಪೂಜೆನೂ ಮಾಡೋಕ್ಕಾಗಿಲ್ಲ, ಏನಾಗಿಲ್ಲ ಅಂತೇಳಿ. ನೋಡಿ ಇವಳ ಔಟ್ಫಿಟ್ ತೋರ್ಸೋ ಚೆನ್ನ ಔಟ್ಫಿಟ್. ಸ್ಟೈಲ್ ರಾಣಿ ನಂಬರ್ 1 ಸ್ಟೈಲ್ ರಾಣಿ. ಸೊ ಈಗ ಅಲ್ಲಿಂದ ಮಮ್ಮಿ ಜಾಯ್ನ್ ಆಗ್ತಾರೆ. ಮಮ್ಮಿ ವರ್ಕ್ ಕೂಡ 5:30ಗೆ ಬಿಡ್ತಾರೆ. ಹಂಗೆ ನಾವು ಅಲ್ಲಿ ಹೋದರೆ ಅಲ್ಲಿಂದ ನಾವು ಹೋಗ್ಬೋದು. ಆಧಾರ್ ಕಾರ್ಡು ಎತ್ಕೊಂಡು ಗೊತ್ತಿಲ್ಲ, ಎತ್ಕೊಂಡಿದ್ದೀವ ಇಲ್ವಾ ಅನ್ನೋದು ಗೊತ್ತಿಲ್ಲ. ಅದು ಯಾಕಂದರೆ ಮಮ್ಮಿ ಬ್ಯಾಗಲ್ಲೇ ಇತ್ತು. ಇನ್ ಕೇಸ್ ಮಮ್ಮಿ ಬ್ಯಾಗಲ್ಲಿ ಇಲ್ಲ ಅಂದರೆ ವಾಪಸ್ ರಿಟರ್ನ್ ಮನೆಗೆ, ಇದ್ದರೆ ದೇವಸ್ಥಾನಕ್ಕೆ ಅಷ್ಟೇ. ಆ್ಯಂಡ್ ವೆದರ್ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಫುಲ್ ಮೋಡ ಆಗಿಬಿಟ್ಟಿದೆ ನೋಡಿ. ನಮ್ಮ ಮಮ್ಮಿ ಬಂದರು ಕೆಲಸದಿಂದ, ಜಾಯಿನ್ ಮಾಡಿಕೊಂಡು ಇವಾಗ ಹೋಗ್ತೀವಿ. ಮಮ್ಮಿ ಆಧಾರ್ ಕಾರ್ಡ್ ಇತ್ತಾ? ಆಧಾರ್ ಕಾರ್ಡ್ ನೋಡಿ. ಇದೇ ಪ್ರಾಬ್ಲಮ್. ರೋಡಲ್ಲಿ ಎಲ್ಲ ನೋಡ್ತಾರೆ, ರಘು ಬಂದ್ಬಿಡುತ್ತೆ, ವೀಡಿಯೋ ಮಾಡೋಕ್ಕಾಗಲ್ಲ. ಅದರಲ್ಲಿ ಇವಳೇ ಫಸ್ಟ್ ಆಫ್ ಆಲ್ ಡಿರೆಸ್ಪೆಕ್ಟ್ ಮಾಡ್ತಾಳೆ ನನ್ನ. ದೇವಸ್ಥಾನ ಮುಗಿಸ್ಕೊಂಡು ಈಗಷ್ಟೇ ಮನೆಗೆ ಬಂದ್ವಿ. ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಒಂದು ಹ್ಯಾಪಿ ಮೂಮೆಂಟ್ ಏನು ಗೊತ್ತಾ ನೋಡಿ, ರಾಯರು ನಮಗೆ ಹೂ ಪ್ರಸಾದ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಆ್ಯಂಡ್ ಈಗ ಅಡುಗೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಅಡುಗೆ ಮಾಡಿಬಿಟ್ಟು ಸಿಗ್ತೀನಿ ನಮಗೆ. ಆ್ಯಂಡ್ ಡಿನ್ನರ್ಗೆ ಇವತ್ತು ನಾನು ನಮ್ಮ ಅಜ್ಜಿ ಸ್ಟೈಲ್ ರೆಸಿಪಿ. ತುಂಬ ಲೆಸ್ ಇಂಗ್ರೀಡಿಯೆಂಟ್ಸ್ ಇದು. ಟೊಮೆಟೊ, ಆನಿಯನ್, ಬೆಳ್ಳುಳ್ಳಿ ಆ್ಯಂಡ್ ಒಣಗಿದ ಮೆಣಸಿನ್ಕಾಯಿ. ಇಷ್ಟು ಇಂಗ್ರೀಡಿಯೆಂಟ್ಸಲ್ಲೇ ಒಂದೊಳ್ಳೆ ಇದು ಥರ ಗೊಜ್ಜು ಅಂತಲೇ ಹೇಳ್ಬೋದು. ರೈಸಿಗೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ರೆಸಿಪಿನ ತೋರಿಸ್ತೇನೆ. ನಾನು ಇಲ್ಲಿ 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ದಪ್ಪದಿರೋದು ಆನಿಯನ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ. ನನಗೆ ಆನಿಯನ್ ತುಂಬ ಇಷ್ಟ, ಅದಕ್ಕೋಸ್ಕರ ಒಂದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಖಾರಕ್ಕೆ ಇದು ಖಾರ ಅಲ್ಲ, ಬಟ್ ಓಕೆ, ಇದು ಮೈಲ್ಡ್ ಆಗಿರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಆ್ಯಂಡ್ 2 ಟೊಮೆಟೊ ಆ್ಯಂಡ್ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು. ಇಷ್ಟೇ ಇಂಗ್ರೀಡಿಯೆಂಟ್ಸ್. ಇದು ಇಟ್ಕೊಂಡು ರೆಸಿಪಿನ ಮಾಡೋಣ ಬನ್ನಿ. ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆದಮೇಲೆ ಕಾದ್ಮೇಲೆ ಇದಕ್ಕೆ 1-2 ಸ್ಪೂನ್ಸ್ ಎಣ್ಣೆ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು, ಜಾಸ್ತಿ ಎಣ್ಣೆ ಯೂಸ್ ಮಾಡ್ಕೊಳ್ಳಿ. ಒಂದು ಪ್ಯಾನ್ ಇಟ್ಕೊಂಡು
ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಈ ಥರ ಇರುತ್ತೆ. ಇದಕ್ಕೆ ಆನಿಯನ್, ಬೆಳ್ಳುಳ್ಳಿ, ಟೊಮೆಟೊ, ಒಣಗಿದ ಮೆಣಸಿನ್ಕಾಯಿ ಆ್ಯಂಡ್ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನ. ಈಗ ನಾವೇನು ಟೊಮೆಟೊನ ಫ್ರೈ ಮಾಡ್ಕೊಂಡಿದ್ವಿ ಇದು ಸಿಪ್ಪೆನ ತೆಗಿಬೇಕು. ಈ ಥರ ಬರೀ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗ್ಬಿಟ್ಟು ಸಿಗ್ತೀನಿ. ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋದು. ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಇಷ್ಟೇ ರೆಸಿಪಿ. ತುಂಬ ಈಸಿ ರೆಸಿಪಿ. ಸಾಂಬಾರು ಮಾಡಿ ಮಾಡಿ ಬೋರ್ ಆಗಿದ್ರೆ ಒಂದಿನ ಈ ಥರ ಟ್ರೈ ಮಾಡಿ. ನೀವೇ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈಗ ಗೊಜ್ಜು ಹಾಕ್ಕೊಂಡು ತಿಂತಿದ್ರೆ. ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ ಇದು ನಮ್ಮ ಅಜ್ಜಿ ರೆಸಿಪಿ. ನಮ್ಮ ಅಜ್ಜಿ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಥ್ಯಾಂಕ್ ಯು. ತಿನ್ಬಿಟ್ಟು ನನಗೆ ಟೇಸ್ಟ್ ಹೇಳಿ ಹೇಗಿರುತ್ತೆ ಅಂತ. ಬಾಯ್. ಮತ್ತೆ ಸಿಗ್ತೀನಿ ಊಟ ಮಾಡಬೇಕಾದ್ರೆ.